ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತು. ದಾವಡದಲ್ಲಿ ಒಂದು ಮೀಟಿಂಗ್ ಇದೆ, ಇವಾಗ ನಾನು ದಾವಡ್ ಕೊಡ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊರಡೋಣ ಇವಾಗ. ನಾವು ಇವಾಗ ಆನ್ ದಿ ವೇ ಟು ಧಾರವಾಡ ಇದ್ದೇವೆ. ನಾವು ಧಾರವಾಡ ರೀಚ್ ಆಗೋದು ಇನ್ನೊಂದು 40 ಮಿನಿಟ್ಸ್ ಆಗ್ತೈತೆ. ನಮ್ಮ ಗಾಡಿಗೆ ಸ್ವಲ್ಪ ಏರ್ ಕಡಿಮೆ ಇತ್ತು, ಇವಾಗ ಏರ್ ಹಾಕ್ಸೋಣ. ಇವತ್ತು RTO ಆಫೀಸ್ ಧಾರವಾಡ ಸಿಕ್ಕಾಪಟ್ಟೆ ರಶ್ ಇದೆ ಅಕ್ಕ ಮಾತ್ರ. ನಾವಿವಾಗ ನಿಯರ್ ಟು KMF ಇದ್ದೇವೆ. ಇಲ್ಲಿ ಟ್ರೈನಿಂಗು ಕೊಡ್ತಾರೆ, ಅದಾದಮೇಲೆ ಹಾಲಿನ ಉತ್ಪನ್ನಗಳು ರೆಡಿ ಆಗ್ತಾವೆ. ಮತ್ತು ಇಲ್ಲಿ ನಿಯರ್ ಟು ಇಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ತರಬೇತಿನೂ ಕೊಡ್ತಾರೆ. ನಾವಿವಾಗ ನವಲೂರು ಬ್ರಿಡ್ಜ್ನ ರೀಚ್ ಆಗಿದೆ. ಇವತ್ತೇನಪ್ಪ ಅಂತಂದರೆ ಸ್ವಲ್ಪ ಬಿಸಿಲು ಇದೆ, ಸ್ವಲ್ಪ ಚಳಿನೂ ಇದೆ, ಒಂಥರ ಡಿಫ್ರೆಂಟ್ ಇದೆ ವೆದರ್ ಮಾತ್ರ. ಆಲ್ಮೋಸ್ಟ್ ಆಲ್ ನಮ್ಮ ಹುಬ್ಬಳ್ಳಿ ಧಾರವಾಡ ಹೇಗಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ. ಮೊದಲೇ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಇತ್ತೀಚೆಗಂತೂ ನಮ್ಮ ಹುಬ್ಬಳ್ಳಿ ಧಾರವಾಡ ಯಾವ ಥರ ಬೆಳೀತಿದೆ ಅಂದರೆ ಇಮ್ಯಾಜಿನೇಷನ್ ಮಾಡೋಕ್ಕೂ ಆಗ್ತಿರಲ್ಲ. ಕಂಟಿನ್ಯೂಸ್ ಫಾಸ್ಟಾಗಿ ಬೆಳೀತಾ ಇದೆ. ಬೇಬಿ ಇವಾಗ ನೆಕ್ಸ್ಟ್ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ಅಂತಲೇ ಹೇಳ್ಬೋದು. ನಾವು ಇವಾಗ ನಿಯರ್ ಟು ಕೋರ್ಟ್ ಸರ್ಕಲ್ ಹತ್ರ ಇದ್ದೇವೆ. ನಮ್ದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಇವಾಗ ಸತ್ತಾಪುರ್ಗೆ ಹೋಗ್ಬೇಕಾ. ಇವಾಗ ಇಲ್ಲಿಂದ ನಾವು ಡೈವರ್ಷನ್ ತೊಗೊಳ್ಳೋಣ. ಇದೇನು ನೋಡ್ತಿದ್ರಿ, ಇದು DC ಕಾಂಪೌಂಡ್ ಇದೆ. ಎಷ್ಟು ಶಾಂತ ಇದೆ ನೋಡ್ರಿ, ತಂಪಿದೆ ಮಾತ್ರ ಇಲ್ಲಿ. ಧಾರವಾಡ DC ಕಾಂಪೌಂಡ್ ಒಳಗೆ ಆಲ್ಮೋಸ್ಟ್ ಆಲ್ ಎಲ್ಲ ಡಿಪಾರ್ಟ್ಮೆಂಟದ್ದು ಆಫೀಸ್ ಬಂದಿರ್ತಾರೆ ನೋಡಿ. ಜಸ್ಟ್ ನಾನು ಲೊಕೇಶನ್ ಬಂದೆ. ಯಾವಾಗ ಒಳಗಡೆ ಹೋಗಿ ಮೀಟಿಂಗ್ ಮಾಡಿಕೊಂಡು ಬರೋಣ. ಬಂದು ಕನೆಕ್ಟ್ ಆಗ್ತೇನೆ. ಜಸ್ಟ್ ಮೀಟಿಂಗ್ ಮುಗಿತಾ, 20 ಮಿನಿಟ್ಸ್ 30 ಮಿನಿಟ್ಸ್ ಆಗ್ತಾ ಮೀಟಿಂಗ. ಇವಾಗ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಬಂದುಬಿಟ್ಟು ಬೇಲೂರು ಹೋಗ್ಬೇಕಾ. ಬೇಲೂರಲ್ಲಿ ಒಂದು ಮೀಟಿಂಗ್ ಮುಗಿಸ್ಕೊಂಡು ಮುಂದೇನು ಪ್ಲ್ಯಾನ್ಸ್ ಇದೆ ಅಂತ ನೋಡೋಣ. ಹಾಗಿದ್ರೆ ಇವಾಗ ಇಲ್ಲಿಂದ ಹೊರಡೋಣ ಅಂತ. ನಾವಿವಾಗ ಆನ್ ದಿ ವೇ ಟು ಬೇಲೂರು ಇದ್ದೇವೆ. ನಾವಿವಾಗ ಸತ್ತಾಪುರ ಬಾವಿ ಒಳಗಡೆ ಇದ್ದೇವೆ. ಸತ್ತಾಪುರ ಬಾವಿ ಒಳಗಡೆ ಎಲ್ಲಿ ನೋಡಿದ್ರು ಬರೋ ಸ್ಟೂಡೆಂಟ್ಸೇ ಕಾಣಿಸ್ತಾರೆ, ಮತ್ತು ಸಣ್ಣ ಸಣ್ಣ ಹೋಟೆಲ್ಗಳು. ಯಾಕಂದರೆ ಇಲ್ಲಿ ಬರೋರೆಲ್ಲ KS IAS ಗೌರ್ಮೆಂಟ್ ಸೆಕ್ಟರ್ಸ್ ಹೋದಾಗ ಬಂದಿರ್ತಾರೆ. ಇದೇನಿದೆ ಅಲ್ಲ, ಈ ಏರಿಯಾ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ನಾವು ಇವಾಗ ಆನ್ ದಿ ವೇ ಟು ಬೇಲೂರು ಇದ್ದೇವೆ. ಹುಬ್ಬಳ್ಳಿ ಯೂನಿವರ್ಸಿಟಿ ರೋಡ್ ಕನೆಕ್ಟ್ ಆದ್ವಿ. ಇವಾಗ ಬೇಲೂರನ್ನ ರೀಚ್ ಆಗೋದು ಇನ್ನೊಂದು 20 ಮಿನಿಟ್ಸ್ ಆಗ್ತೈತೆ. ಅಲ್ಲೊಂದು ಮೀಟಿಂಗ್ ಇದೆ. ಹೊಸ ವರ್ಷ 2025ರಲ್ಲಿ ಇಲ್ಲಿ ಅಗ್ರಿ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಅಯ್ಯಪ್ಪ ಸ್ವಾಮಿನ ಮೂರ್ತಿನ ಕುಂದಿರಿಸಿ ಹೋಗ್ಬಿಟ್ಟಿದಾರಂತ. ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ ನಮ್ಮ ಹುಬ್ಬಳ್ಳಿ ಧಾರವಾಡ ಒಳಗಡೆ. ಅದ ಯಾರು ಮಾಡಿದಾರ ಅನ್ನೋದು ಗೊತ್ತಿಲ್ಲ, ಬಟ್ ಮುಂದೆ ಏನಾಗ್ತೈತೆ ಅನ್ನೋದು ಭಾಳ ಕ್ಯೂರಿಯಾಸಿಟಿ ಇದೆ. ಅದ ಎಲ್ಲರೂ ಬಂದು ವಿಸಿಟ್ ಮಾಡ್ತಾ ಹೋಗ್ತಿದ್ದಾರೆ ಅದನ್ನ ಡೈಲಿ. ಇದೇನು ನೋಡ್ತಿದ್ರಿ, ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಲ್ಲಿದ್ದೇವೆ. ಇಲ್ಲಿ ಸ್ವಲ್ಪ ಟೀ ಕುಡಿಯೋಣ. ಟೀ ಕುಡಿದಾದ್ಮೇಲೆ ಹೊರಡೋಣ. ಟೀ ಕುಡಿಯೋಕ್ಕೆ ಸ್ಟಾಪ್ ಮಾಡಿದೆ. ಇಲ್ಲಿ ಟೀ ಕುಡಿದಾಯ್ತಾ, ಇಲ್ಲಿಂದ ಹೊರಡೋಣ. ಇವಾಗ ನಾವಿವಾಗ ನಿಯರ್ ಟು ಅಗ್ರಿ ಯೂನಿವರ್ಸಿಟಿ ಧಾರವಾಡ ಹತ್ರ ಇದ್ದಾವೆ. ನಾವಿವಾಗ
ಪುಣೆ ಬೆಂಗಳೂರು ಬೈಪಾಸ್ ಕನೆಕ್ಟ್ ಆದ್ವಿ. ಇಲ್ಲಿಂದ ಬೆಳಗಾವಿ 70 ಕಿಲೋಮೀಟರ್ ಇದೆ, ಮುಂಬೈ 567 ಕಿಲೋಮೀಟರ್ ಇದೆ. ಇವಾಗ ಸ್ವಲ್ಪ ಬಿಸಿ ಜಾಸ್ತಿ ಆಯ್ತಾ. ನಾವಿವಾಗ ಧಾರವಾಡ ಹೈಕೋರ್ಟ್ ಹತ್ರ ಇದ್ದೇವೆ. ಹೈಕೋರ್ಟ್ ಏನಿದೆ ಎಲ್ಲ ಮಾತ್ರ ಗಿಚ್ಚಿದೆ ಅಂತ ಹೇಳ್ಬೋದು. ಅಲ್ಟಿಮೇಟ್ ಇದೆ, ಕನ್ಸ್ಟ್ರಕ್ಷನ್ ಸೂಪರ್ಬ್. ನಾವಿವಾಗ ಬೇಲೂರು ಇಂಡಸ್ಟ್ರಿಯಲ್ ಹತ್ರ ಇದ್ದೇವೆ. ಯಾವ ಡೆವಲಪ್ಮೆಂಟ್ ಆಗೈತೆ ಅಂತಂದ್ರೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೊದಲು ಇನ್ನೇನು ಇರಲಿಲ್ಲ ಇಲ್ಲೇ. ಜಸ್ಟ್ ನಾವು ಬೇಲೂರು ಇಂಡಸ್ಟ್ರಿಯಲ್ನ ರೀಚ್ ಆದ್ವಿ. ಇಲ್ಲೊಂದು ಮೀಟಿಂಗ್ ಇತ್ತು, ಅದರ ಸಂಬಂಧ ವೇಟ್ ಮಾಡ್ತಿದ್ದೆ. ಕಾಲ್ ಇದೆ, ಜಸ್ಟ್ 5 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ಮೀಟಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ಮತ್ತೆ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. ಹಾಗಿದ್ರೆ ಇವಾಗ ನಾನು ಮೀಟಿಂಗ್ ಹೊಡ್ತಾ ಇದ್ದೆ. ಇದೇನು ನೋಡ್ತಿದ್ದೀರಿ ನೀವು, ಇದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಬೇಲೂರದ್ದು. ಯಪ್ಪ 40 ನಿಮಿಷ ಆಯ್ತು ಒಮ್ಮರೆ ಮೀಟಿಂಗ್ ಡ್ರ್ಯಾಗ್ ಆಗಿ 40 ನಿಮಿಷ ಆಯ್ತು. ಇವಾಗ ನಾವಿಲ್ಲಿಂದ ಹೊರಡ್ತಿದ್ದೇವೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ದು ತೇಗೂರು ಇದೆ. ತೇಗೂರಲ್ಲಿ ಒಬ್ಬ ಪರ್ಸನ್ ಭೇಟಿ ಆಗಬೇಕು. ತೇಗೂರು ಮುಗಿಸ್ಕೊಂಡು ಮತ್ತೇನಿದೆ ಅಂತ ಚೆಕ್ ಮಾಡೋಣ. ಹಾಗಿದ್ರೆ ನಾವು ಇಲ್ಲಿಂದ ಹೋಗೋಣ. ಮೀಟಿಂಗ್ ಮುಗಿಸ್ಕೊಂಡು ಜಸ್ಟ್ ಬಿಟ್ವಿ ನಾವು ಇವಾಗ ತೇಗೂರು ಬರ್ತಾ ಇದ್ದೆ. ಟೈಮ್ ಇವಾಗ 2:31 ಆಗಿದೆ. ನಾವು ಇವಾಗ ತೇಗೂರನ್ನು ಎಂಟರ್ ಆಗಿದ್ದೀವಿ. ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡೋಣ. ಇವಾಗ ಪೆಟ್ರೋಲ್ ಹಾಕ್ಸಾಯ್ತಾ, ಹೊಡೋಣ ಇವಾಗ ಇಲ್ಲಿಂದ. ನಾವು ಇವಾಗ ನಿಯರ್ ಟು ಮುಲ್ಲಾದಾಬ ಇದ್ದೇವೆ. ಇದು ಭಾಳ ಫೇಮಸ್ ಇದೆ. ಇದು ನೋಡ್ರಿ ಎಷ್ಟು ಟ್ರಕ್ ಬಂದಿರ್ತಾವೆ ಇಲ್ಲಿ. ಆಲ್ಮೋಸ್ಟ್ ಆಲ್ ತೇಗೂರು ಕೆಲಸ ಮಾಡಿಲ್ಲ. ಇಲ್ಲಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಇತ್ತು, ಬಟ್ ಹೋಗೋದು ಲೇಟ್ ಆಗಿತ್ತು, ಕ್ಲೋಸ್ ಆಗಿತ್ತು. ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಮತ್ತೆ ಇನ್ನೊಂದು ದಿನ ಬರ್ತೀನಿ. ನಾನು ಇವಾಗ ರಿಟರ್ನ್ ಧಾರವಾಡ ಕೊಡ್ತಾ ಇದ್ದೇನೆ. ನಾವು ಇವಾಗ ಆಲ್ಮೋಸ್ಟ್ ನಿಯರ್ ಟು ಧಾರವಾಡ ಇದ್ದೇವೆ. ಕೆಲವು ನಿಮಿಷಗಳಲ್ಲಿ ನಾವು ಧಾರವಾಡ ರೀಚ್ ಆಗ್ತದೆ. ಬಟ್ ಅನ್ಕೊಂಡಿದ್ದ ಒಂದು ಆಗಿದ್ದ ಒಂದು ಹೇಗೆ ಆಗ್ಬಿಟ್ಟೈತೆ ನೋಡಿ. ನಾವು ಇವಾಗ ಧಾರವಾಡನ ಎಂಟರ್ ಆದ್ವಿ. ಜಸ್ಟ್ ನಾವು ತೇಗೂರಿಂದ ಧಾರವಾಡಕ್ಕೆ ಬಂದ್ವಿ. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಒಂದು ವ್ಯಾಕ್ಸಿನೇಷನ್ ಮಾಡಿದ್ವಿ ನಮ್ಮ ಕೋಳಿಗಳಿಗೆ. ಇವಾಗ ಸೆಕೆಂಡ್ ವ್ಯಾಕ್ಸಿನೇಷನ್ ಮಾಡಬೇಕು. ಅದ್ರ ಸಂಬಂಧ ಮೆಡಿಕಲ್ ಶಾಪಿಗೆ ಬಂದೆ. ಇವಾಗ ವ್ಯಾಕ್ಸಿನೇಷನ್ ತೊಗೊಂಡು ಇಲ್ಲಿಂದ ಹೊಡೋಣ. ನಾವು ಇವಾಗ ನಿಯರ್ ಟು ಓಲ್ಡ್ ಬಸ್ ಸ್ಟ್ಯಾಂಡ್ ಧಾರವಾಡ ಹತ್ರ ಇದ್ದೇವೆ. ನೋಡ್ತಿದ್ರಿ, ಇದು ಓಲ್ಡ್ ಬಸ್ ಸ್ಟ್ಯಾಂಡ್ ಧಾರವಾಡ. ಸೆಕೆಂಡ್ ವ್ಯಾಕ್ಸಿನ್ ತೊಗೊಳ್ತಿದ್ದೇವೆ. ತೊಗೊಂಡಾದ್ಮೇಲೆ ಹೊರಡೋಣ ಇಲ್ಲಿಂದ. ಇದು ವ್ಯಾಕ್ಸಿನ್ ತೊಗೊಂಡಾಯ್ತಾ, ಹೊಡ್ತಿದ್ದೇವೆ. ಆಲ್ಮೋಸ್ಟ್ ಆಲ್ ಧಾರವಾಡಕ್ಕೆ ಬಂದಿದ್ದು ಮೀಟಿಂಗ್ಸ್ ಕೆಲಸ ಎಲ್ಲ ಮುಗಿತಾ. ಇಂಪಾರ್ಟೆಂಟ್ ಬಂದು ಇವತ್ತು ಕೋಳಿಗೆ ವ್ಯಾಕ್ಸಿನ್ ತೊಗೊಳ್ದಿತ್ತು, ಸೆಕೆಂಡ್ ಡೋಸ್ ಇತ್ತು, ಅದು ತೊಗೊಂಡಾಯ್ತಾ. ಇವಾಗ ಸ್ವಲ್ಪ ಮಾರ್ಕೆಟಲ್ಲಿ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಮನೆಗೆ ಹೋಗೋಣ. ಅದೇ ನಾವು ಫ್ರೂಟ್ ಮಾರ್ಕೆಟಿಗೆ ಬಂದಾಯ್ತು ಧಾರವಾಡದ. ಆ್ಯಪಲ್ ತೊಗೋಬೇಕಿತ್ತು, ಆ್ಯಪಲ್ ತೊಗೊಂಡ್ವಿ. ಇಷ್ಟಲ್ಲಿ ಎಲ್ಲ ಕೆಲಸ ಮುಗಿತಾ. ನಾವು ಇವಾಗ ಹೊರಡೋಣ. ಹೆವಿ ಟಯರ್ಡ್ ಆಗಿದೆ ಮಾತ್ರ. ನೀವು ನೋಡ್ತಿದ್ರಿ ಧಾರವಾಡ ಮಾರ್ಕೆಟ್ ಯಾವ ಥರ ಇದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ರಶ್ ಇದೆ. ಹೆವಿ ಕ್ರೌಡೆಡ್ ಏರಿಯಾ ಮಾತ್ರ. ಟೈಮ್ ಇವಾಗ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ನೀವು ಇನ್ನೂ ಜನ ಹೆಂಗೆ ಅಡ್ಡಾಡ್ತಾರೆ ಮಾರ್ಕೆಟ್ ಒಳಗಡೆ. ಇನ್ನು ನಾವು ಮನೆ ದಾರಿ ಹಿಡಿಯೋ ಸಮಯ.
ಹಂಗೆ ಮನೆಗೆ ಹೊರಡ್ತಾ ಇದ್ವಿ, ಮೇಘನಾದರ್ಶಿನಿ ಸಿಕ್ತಾ, ಲೈಟಾಗಿ ಏನೋ ತಿನ್ಕೊಂಡು ಹೋಗೋಣ ಆರ್ಡ್ರ್ ಮಾಡಿದ್ವಿ. ಪುರಿ ತಿನ್ನೋಣ, ಓಡೋಣಪ್ಪ ಅಲ್ಲಿಂದ. ಲೈಟಾಗಿ ಸ್ನ್ಯಾಕ್ಸ್ ತಿಂದಾಯ್ತಾ, ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಇವಾಗ ನಾವು ಮನೆ ದಾರಿ ಹಿಡಿದಿದ್ದೇವೆ. ಸ್ವಲ್ಪ ರೂಟ್ ಚೇಂಜ್ ಆಯಿತಾ, ನಾವು ಡೈರೆಕ್ಟ್ ಧಾರವಾಡದಿಂದ ನವಲೂರಿಗೆ ಬಂದುಬಿಟ್ಟಿವೆ. ಜಸ್ಟ್ ನಾವು ನವಲೂರಿಗೆ ಬಂದ್ವಿ, ಧಾರವಾಡದಿಂದ ಶಾರ್ಟ್ಕಟ್ ಬಂದ್ವಿ. ನವಲೂರು ಹೊಸ ರೋಡ್ ಬರ್ತಾ ಇಲ್ಲ, ಬಟ್ ಲೇಟ್ ಆಗ್ತದೆ ಬರೋದು. ನೈಟ್ ಈಗ 9 ಗಂಟೆ ಆಗಿದೆ. SDM ಕಾಲೇಜ್ ಹತ್ರ ಇದ್ದೇವೆ. ಯಾವ ಥರ ಚೆನ್ನಾಗಿದೆ ನೋಡಿರಿ ವೆದರ್. ARTS ಬಸ್ ಟ್ರ್ಯಾಕ್ ಮಾತ್ರ ಆಸಮ್ ಕಾಣತೈತೆ ಅಂತ ಹೇಳ್ಬೋದು. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದೆ. ಇನ್ನೇನು 10 ನಿಮಿಷದಲ್ಲಿ ನಾವು ಮನೆಯನ್ನು ರೀಚ್ ಆಗ್ತೇವೆ. ನಿಯರ್ ಟು ಇಸ್ಕಾನ್ ಇದ್ದೇವೆ. ತಪ್ಪು ಇವತ್ತು ಲೈಟ್ ಇಲ್ಲ, ಎಲ್ಲರಿಗೂ ಲೈಟ್ ಇರೋದು ಕಂಟಿನ್ಯೂಸ್ ಆಗಿ ಏನೋ ಸಮಸ್ಯೆ ಆಗಿರ್ಬೋದು ಅನಿಸುತ್ತೆ. ಜಸ್ಟ್ ನಾನು ಅವನನ್ನ ರೀಚ್ ಆದೆ. ಆಲ್ಮೋಸ್ಟ್ ಆಲ್ ನಾನು ನಿಯರ್ ಟು ಮನೆ ಇದ್ದೇವೆ. ದೇವ ಜಸ್ಟ್ ಮನೆನ ರೀಚ್ ಆದ್ವಿ. ಬಟ್ ಏನು ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಮೈಕ್ದ ಅದು ವಿಂಡ್ ಪ್ರೊಟೆಕ್ಟರ್ ಹೋಗಿಬಿಟ್ಟೈತೆ, ಎಲ್ಲ ಗಾಳಿ ಹಾರಿಬಿಟ್ಟೈತೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಹ್ಯಾಬಿಟ್ ಆ್ಯಡ್ ಆಗೈತೆ. ಜರ್ನಿ ಮಾತ್ರ ಸಾಕಾಗ್ತೈತೆ, ಭಾಳ ಇರ್ತಿರುತ್ತೆ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸತ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.